ಅಕ್ಕ ಆ ರಾಜು ನಮಗೆ ಮೋಸ ಮಾಡಿದ್ದಾನೆ. ನಾನು ಯಾವತ್ತಾದ್ರೂ ನೀನ್ ಕೇಳ ಬಯಸ್ತೇನೆ ಅಕ್ಕ. ಮಕ್ಕದ ಮೇಲೆ ಪುಟ್ಟ ಅಂದ್ರೆ ನಿನ್ ಯೋಗ್ಯತೆ ನಂಗ್ ಗೊತ್ತಿಲ್ವೇನ? ಹಣ ಅಂದ್ಕೂಡ್ಲೆ ಬಾಯ್ ಬಿಡೋ ಯಣ ನೀನು. ಯೋಗ್ಯತೆಗಷ್ಟು ಬೆಂಕಿ ಹಾಕ. ಅಯ್ಯೋ ಅಕ್ಕ, ನಿಜವಾಗ್ಲೂ ಇಲ್ಲಕ್ಕ. ನೀನ್ ಈಗ್ಲೇ ಪುರುಷನ್ ಕರ್ಕೊಂಡ್ ನಡಿ, ನನ್ನ ಹೆಂಡತಿ ಮಗಳ ಜೊತೆ ಮದುವೆ ಮಾಡಿಸ್ತೀನಿ. ಅವಳು ಯಾವತ್ತಿದ್ರು ಪುರುಷಿ ಹೆಂಡತಿ ಅಕ್ಕ, ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕೆ ಸೈನ್ ಹಾಕ್ದೋರೆ ಹೇಳ್ತಾ ಇದೀವಲ್ಲ, ನಮ್ಮ ಹುಡ್ಗನ್ ಕರ್ಕೊಂಡು ಹೋಗ್ತೀವಿ ಅಂತ. ಸೈನ್ ಹಾಕದ ಮೇಲೆ ಮುಗಿದೋಯ್ತು. ಇವರು ಕುಡ್ತಾ ಬಿಡೋವರೆಗೂ ಯಾವುದೇ ಕಾರಣಕ್ಕೂ ಆಚೆ ಬಿಡಲ್ಲ. ಯೋ ಮುಚ್ಚಾಯ ನಿನ್ ಕಂತಾಯ ಕಂಡಿವ್ನಿ. ನನ್ ಮಗನ್ ಕರ್ಕೊಂಡ್ ಹೋಗಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ನೇನು ಬೇಕಾಗಿಲ್ಲ. ನೋಡ್ತಾ ಇರೋ, ನನ್ ಮಗನ ನಾನು ಇಲ್ಲಿಂದ ಕರ್ಕೊಂಡ್ ಹೋಯ್ತೀನಿ. ಅದ್ಯಾವನ್ ಬರ್ತಾನೋ ನಾನು ನೋಡ್ತೀನಿ. ಓ, ಹಾಗಿದ್ರೆ ಬರ್ತಾರ ಬಿಡಿ. ಹಾ ನೋಡಿ, ಅವ್ರು ಬಂದ್ರು. ಏನ್ರಿ ಅದ್ ಗಲಾಟೆ? ಅದು ನನ್ ಮಗನ್ನ ಇಲ್ಲಿಗೆ ಎತ್ತಾಕ ಬಂದವ್ರು ಪೊಲೀಸಪ್ಪ. ಅದಕ್ಕೆ ಕರ್ಕೊಂಡ್ ಹೋಗವ ಅಂತ ಬಂದಿವ್ನಿ. ರಿಯಾಫ್ ಸೆಂಟರ್ ರೂಲ್ ಗೊತ್ತಿವೇನ್ರಿ ನಿಮ್ಗೆ? ಒಂದ್ಸಲ ಸೇರ್ಸಿದ್ರೆ ಮುಗೀತು. ಇಲ್ಲಿಂದ ಅವರು ಕುರ್ತಾ ಬಿಟ್ಟೆ ಹೋಗ್ಬೇಕು. ಅಲ್ಲ ಪೊಲೀಸಪ್ಪ, ನೀವೇನು ಮಾತಾಡ್ಬೇಕಿಲ್ಲ ಇಲ್ಲಿ. ಇಂಥ ಕೇಸ್ನ ದಿನ ನೋಡ್ತೀವಿ ನಾವು. ಹೋಗ್ತಾ ಇರಿ ಇಲ್ಲಿಂದ. ಇಲ್ಲ ಅಂದ್ರೆ ರೌಡಿಗಳನ್ನ ಕರ್ಕೊಂಡ್ ಬಂದು ನೀವು ಗಲಾಟೆ ಮಾಡಿಸ್ತಾ ಇದೀರಂತ ನಿಮ್ಮನ್ನ ಒದ್ದು ಒಳಗಡೆ ಹಾಕ್ಬೇಕಾಗುತ್ತೆ. ಹೇಳಿದ್ದು ಕೆಲ್ಸು ತಾನೆ. ಓಡ್ತಾ ಇರಿ ಇಲ್ಲಿಂದ. ನನ್ನದೇನು ಬಿಟ್ಟೋಗ್ಬಿಡಮ್ಮ, ಇಲ್ಲಿಂದ ಕರ್ಕೊಂಡೋಗು. ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನೊಂದ್ಸಲ ಬಂದು ಇಲ್ಲಿ ಗಲಾಟೆ ಮಾಡಿದ್ರೆ ನಿಮ್ ಮೇಲೆ FIR ಹಾಕ್ಬಿಡ್ತೀನಿ. ಮಗ, ನಾನ್ ಏನೋ ಒಂದ್ ವ್ಯವಸ್ಥೆ ಮಾಡ್ಕೊಂಡ್ ಬಂದು ನಿನ್ನ ಇಲ್ಲಿಂದ ಕರ್ಕೊಂಡ್ ಹೋಯ್ತೀನಿ ಕಡ್ಲ. ಆದ್ರೆ ಇವತ್ತಾಗಕ್ಕಿಲ್ಲ ಕಡ್ಲ, ಕ್ಷಮಿಸ್ಬಿಡು. ಸರಿ ಆಯ್ತಮ್ಮ, ಯಾವ್ದೇ ಕಾರಣಕ್ಕೂ ನಾಳೆ ಮಿಸ್ ಮಾಡ್ಬೇಡ. See you tomorrow. ಬರ್ತೀನಿ. ತಾತ ಕಣ್ಲ, ಹುಷಾರು. ಇಟೆಲ್ಲ ಆಗಿದ್ದು ಆ ರಾಜಿಂದ. ಅವನ್ನ ಮಾತ್ರ ನಾ ಸುಮ್ಕೆ ಬಿಡಕ್ಕಿಲ್ಲ. ಅವ್ನ್ ನನ್ ಗತಿ ಕಾಣಿಸ್ತೀನಿ. ನೋಡಮ್ಮ, ಜಾಸ್ತಿ ಹೊತ್ತು ನೀವಿಲ್ಲಿ ನಿಂತ್ಕೋಬಾರ್ದು. ನೀವಿನ್ನು ಹೊರಡಿ. ಅರ್ಥ ಆಯ್ತು. ನಡೀಲ ಮಕ್ಕಷ್ಟು. ಏನ್ ಬಸ್ರ ಇಷ್ಟೊಂದು ಫೈಲ್ ತಗೊಂಡೆಲ್ಲ ಹೋಗ್ತಾ ಇದ್ದೀರಾ? ಲಾಸ್ಟ್ ಇಯರ್ ಅಕೌಂಟ್ಸ್ ಫೈಲ್ ಅಲ್ವಾ ಇದು? ಹೌದು ಸರ್. ಇವಾಗ ಯಾಕೆ ಇದು ಎಲ್ಲ ತಗೊಂಡು ಹೋಗ್ತಾ ಇದ್ದೀರಿ? ಅದು ಅಮಲಾ ಮೇಡಮ್ ಅವ್ರು ಕೇಳಿದ್ರು, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ಏನಂತ ಕೇಳಿದ್ರು? ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಬೇಕಂತ ಕೇಳಿದ್ರು ಸರ್. ಈ ಅಮಲಾ ಹೊಸದಾಗಿ ಏನ್ ಪ್ಲಾನ್ ಮಾಡ್ತಿದ್ದಾಳೆ? ಅಲ್ಲ, ಅಕೌಂಟ್ಸ್ ಬಗ್ಗೆ ಗಂಧಾಗಳಿಂದ ಗೊತ್ತಿಲ್ಲದಿರೋಳು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಕೇಳ್ತಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಯಾವುದೋ ಬಲವಾದ ಕಾರಣನೇ ಇದೆ ಅನ್ಸುತ್ತೆ. ಸರ್, ತಗೊಂಡೋಗ್ಲಾ? ಬೇಡ, ಆಡಿಟರ್ ಬಿಟ್ಟು ಬೇರೆ ಯಾರ ಹತ್ರನೂ ಈ ಡೀಟೇಲ್ನ ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು. ಸರಿ ಸರ್. ಏಯ್, ಕಾರಿಲ್ಲ ನಿನ್ ಮದ್ವೆ ಕಾಂಟ್ರಾಕ್ಟರ್ನ. ಏಯ್ ರಾಜ್, ಬಾರ ಆಚೆ. ನನ್ನನ್ನ ಯಾಮಾರಿಸ್ತೀಯ? ಈ ಮಹೇಶನ ಯಾಮಾರಿಸ್ತೇನೋ, ಇವತ್ತು ನೀನು ಸುಮ್ಮನೆ ಬಿಡಲ್ಲ. ಬಾರ ಆಚೆ. ನಿನ್ನ ನಂಬಿ ಮದುವೆ ಕಾಂಟ್ರಾಕ್ಟ್ ಕೊಟ್ನಲ್ಲೋ, ನೀನೇ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ. ನೀನೇ ಏನ್ ಕಿರಾಡಿ ಅನ್ಕೋಬಿಟ್ಟಿದೇನೋ?
ಆದ್ರೆ ಈ ಮಹೇಶನ್ ಮುಂದೆ ನಿನ್ನ ಆಟ ಏನು ನಡೆಯಲ್ಲ. ನಿನ್ನ ಬಂಡವಾಳ ಬಯಲಾಗಿದೆ. ಬಾರ ಆಚೆ. ನೋಡ್ದೇನ್ಲ ಹೆಂಗೆ ಮಳ್ಳಿ ತರ ಬಂದ್ ನಿಂತ್ಕೊಂಡವಳೆ. ನೀನು ನನ್ ತವ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ದೋಳು. ಆಮ್ಯಾಕೆ ಮದ್ವೆಗ್ ಒಪ್ಕೊಂಡಾಗ್ಲೇ ನಂಗೆ ನಿನ್ ಮ್ಯಾಗೆ ಡೌಟ್ ಬಂದಿತ್ತು ಕಣೆ. ಇದೆಲ್ಲ ನಿಂಗೆ ಮೊದ್ಲೇ ಗೊತ್ತಿತ್ತು ತಾನೆ? ಏಯ್ ಯೋಳೆ, ಆ ಕಾಂಟ್ರಾಕ್ಟರ್ ಜೊತೆ ನೀನು ಸಾಮೀಲಾಗಿದ್ಯಾ ತಾನೆ? ಇವಳಿಗೂ ಗೊತ್ತಿದೆ ಅನ್ಸುತ್ತೆ ಅಕ್ಕ. ನೆನ್ನೆಯಿಂದ ಅವನಿಂದನೇ ಸುತ್ತಾ ಇದ್ಲು. ನಾನೇನ್ ನೋಡಿಲ್ಲ ಅನ್ಕೊಂಡ್ಯಾ? ಎಲ್ಲ ಗೊತ್ತು ಕಣೆ. ಹೌದು ಅಪ್ಪ, ನಾನು ನೋಡಿದ್ದೀನಿ. ಆಗಿದ್ರೆ ನಾನು ಅನ್ಕೊಂಡಂಗೆ 100ಕ್ಕೆ 100 ನಿಜ ಅನ್ನಂಗಾಯ್ತು. ಏ ರೇವತಿ, ನೋಡೆ ನಿನ್ ಮಗಳನ್ನ ಮದುವೆ ಮಾಡ್ಕೊಡ್ತಾ ಇದ್ದೀನಿ, ಜೀವನ ಕಟ್ಕೊಡ್ತಾ ಇದ್ದೀನಿ ಅಂತ ಕೃತಜ್ಞತೆ ಇಲ್ದೆ ಎಂತ ಅಲ್ಕ ಕೆಲಸ ಮಾಡಿದಾಳೆ. ಆ ರಾಜಿಂದಾಗಿ ಎಲ್ಲ ಸರ್ವನಾಶ ಆಗೋಯ್ತು. ರಾಜ್ ಮಾಡಿದ್ದು ಸರಿಯಾಗೇ ಇದೆ. ಯವ್ವಾ, ನೋಡ್ದೇನ್ಲ ನನ್ ಮುಂದೆನೆ ನಿಂತ್ಕೊಂಡು ನನ್ ಮಗನ ಅಲ್ಲೆಲ್ಲ ಕೂಡಾಕಿರೋದು ಸರಿ ಅಂತ ವಾದಿಸ್ತವಳಲ್ಲ. ಏಟ್ ಧೈರ್ಯ ಇರ್ಬೇಕು ಇವಳಿಗೆ. ನನ್ ಮಗನ್ ಮದ್ವೆ ಆಗ್ಬೇಕಾಯ್ತದೆ ಅಂತ ಆ ಹುಡುಗನ್ ಜೊತೆ ಸೇರ್ಕೊಂಡು ಇಂತ ಆಟ ಕಟ್ಟಿದ್ಯೇನೆ ಆಳಾದವಳೆ. ನೀನ್ ಉತ್ತರ ಆಯ್ತ್ಯಾ? ಎಕ್ಕುಟ್ಟೋಗ್ತ್ಯಾ ಕಣೆ, ಎಕ್ಕುಟ್ಟೋಯ್ತ್ಯಾ? ರಾಜ್ ಯಾರಿಗೂ ಮೋಸ ಮಾಡಿಲ್ಲ, ಎಲ್ರಿಗೂ ಒಳ್ಳೇದನ್ನ ಬಯಸ್ತಿದ್ದಾರೆ. ಅವರಿಂದಾಗಿ ಇಬ್ರ ಜೀವನ ಸರಿ ಹೋಗ್ತಿದೆ. ಒಂದು ನಂದು, ಇನ್ನೊಂದು ಪುರುಷಿದು. ಪುರುಷಿಗ್ ಕುಡ್ತಾ ಬಿಟ್ಟು ಒಂದೊಳ್ಳೆ ಮನುಷ್ಯ ಆಗೋದು ನಿಮ್ಗಿಷ್ಟ ಇಲ್ವಾ? ರಾಜಿಗೆ ಬಂದ್ ಯೋಚನೆ ನನ್ಗೆ ನಿಮ್ಗೆ ಯಾಕೆ ಬರ್ಲಿಲ್ಲ? ಈ ವಿಚಾರದಲ್ಲಿ ರಾಜ್ ಅವ್ರೇನು ತಪ್ಪು ಮಾಡಿಲ್ಲ. ಕೇಳ್ದೆಲ್ಲ ಮಹೇಶ ಇವಳ ಮಾತ್ನ ಹೆಂಗೆ ಅವನ್ ಪರ ವಹಿಸ್ಕೊಂಡ್ ಮಾತಾಡ್ತಾವಳೆ. ನೀನ್ ಸುಮ್ನೆ ಇರಕ್ಕ, ನಾನು ಇವಳನ್ನ ವಿಚಾರಿಸ್ಕೋತೀನಿ. ಏಯ್ ಕಣ್ಣಿನ ಸುಮ್ಕೆ ನಿಂತ್ಕೊಳ್ಳ. ಮಗಳನ್ನ ಅಂಕೆಲಿ ಇಟ್ಕೊಳಕ್ ಆಗದೆ ಇರೋನು ಈಗ ಬಂದ್ಬಿಟ್ಟ ದೊಡ್ಡದಾಗಿ ಮಾತಾಡಕ್ಕೆ. ಅಪ್ಪ, ನನ್ ತವ ದುಡ್ಡು ಇಸ್ಕೊಂಡಾರಪ್ಪ, ಕಂತೆ ಕಂತೆ ದುಡ್ಡ. ಹೋಗು, ಆ ದುಡ್ಡು ಎತ್ಕೊಂಡ್ ಬಾ. ಅಕ್ಕ, ಅದು ಮದುವೆ ತಯಾರಿಗೆ ಖರ್ಚಾಗ್ಬಿಟ್ಟಿದೆ. ಈಗ ನನ್ನ ಹತ್ರ ಏನು ಇಲ್ಲ. ಏಯ್, ಸುಮ್ಕೆ ಸುಳ್ಳೆಳ್ ನನ್ ಕೋಪ ಜಾಸ್ತಿ ಮಾಡ್ಬೇಡ. ಟ್ರಂಕ್ನಾಗ್ ಮಡಗಿದ್ಯಲ್ಲ, ತಕೊಂಬ ಹೋಗಲೇ. ಅಕ್ಕ, ಹೋಗಲೇ. ನಾಟಕ ಆಡ್ತಾನೆ, ನಾಟಕವ. ಹಾಳಾದಿ ರಾಜಲಕ್ಷ್ಮಿಯಿಂದಾಗಿ ದರಿದ್ರ ಲಕ್ಷ್ಮಿ ಮದುವೆ ಆಗ್ತೆ ಮನೇಲೆ ಉಳ್ಕೊಂಡ್ಳು. ನನ್ನ ಅದೃಷ್ಟ ಲಕ್ಷ್ಮಿ ಮನೆ ಬಿಟ್ಟು ಆಚೆ ಹೋಗ್ಲು.
ಅಕ್ಕ ಅದು ದುಡ್ಡು ತಕೊಂಡು ಅಕ್ಕನ್ನೇ ಯಾಮಾರ್ಸ್ತೀಯ ಆ ಫೈನಲ್ ಸೆಟ್ಲ್ಮೆಂಟು ಮದ್ವೆ ಆದ್ಬೇಕಂತ ಹೇಳಿದ್ದೆ ತಾನೇ ತತ್ತಾರ್ಲ ಏಯ್ ನಿನ್ನ ಹಾಗೂ ನನ್ ಮಗ ಪುರ್ಸಿ ಮದ್ವೆನ ತಪ್ಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಸ್ವಲ್ಪ ದಿನ ಕಾಯಿ, ಆಮೇಲೆ ನನ್ ಮಗ ಪುರ್ಸಿ ವಾಪಸ್ ಬಂದೇ ಬರ್ತಾನೆ. ಅಲ್ಲಿ ಗಂಟ ಈ ದುಡ್ಡು ನನ್ ಕೈನಾಗಿರ್ತದೆ. ಎಣ್ಣೆ, ನಿನ್ ಕೊಳ್ಳಿಗೆ ನನ್ ಮಗನ್ ಕೈಯಿಂದ ತಾಳಿ ಬಿದ್ದ ಕೂಡ್ಲೆ ಈ ಕಾಸು ನಿಮ್ಮಪ್ಪನ್ ಕೈಗೆ ಸೇರ್ತದೆ. ಅಲ್ಲಿ ಗಂಟ ಮೈ ಮ್ಯಾಗೆ ಎಚ್ಚರ ಇರ್ಕಲಿ. ಐತೆ ನಿನಗ್ ಮಗನೇ. ಅಪ್ಪ, ಈ ಆಫೀಸಲ್ಲಿ ನಾನು ಯಾರು ಅಲ್ವಾ? ಅಮಲಾ, ಯಾಕೆ ಹೀಗೆ ಹೇಳ್ತಿದೀಯಾ? ನೀವು ಈ ಕಂಪ್ನಿ MD ಹೌದೋ ಅಲ್ವೋ? ಯಾಕೆ ಹೀಗೆ ಹೇಳ್ತಿದೀಯಾ ಅದನ್ನ ಮೊದಲು ಹೇಳು ಅಮಲಾ. ಪದೇ ಪದೇ ಈ ಆಫೀಸಲ್ಲಿ ನಂಗೆ ಅವಮಾನ ಆಗ್ತಾನೆ ಇದೆ ಅಪ್ಪ. ನೀವ್ MDನ ಅಥವಾ ಮೂರ್ತಿ ಅಂಕಲ್ MDನ ಅಂತ ಡೌಟ್ ಆಗ್ತಿದೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ನಿರಕ್ಕಾಗ್ತಿಲ್ಲ ನನಗೆ. ಈಗ ಅಂಥದ್ದೇನಾಯ್ತು ಅದನ್ನ ಅವ್ರು ಹೇಳ್ಬೋದು ಅಲ್ವಾ? ಲಾಸ್ಟ್ ಇಯರ್ ಅಕೌಂಟ್ ಡೀಟೇಲ್ಸ್ ಕೇಳಿದೆ, ಕೊಡಲ್ಲ ಅಂತ ಸ್ಟಾಫು ನನ್ನ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಮೂರ್ತಿ ಅಂಕಲ್ ಯಾರಿಗೂ ಡೀಟೇಲ್ಸ್ ಕೊಡಬಾರ್ದು ಅಂತ ಹೇಳಿದಾರಂತೆ. ಅಪ್ಪ, ನಾನು ನಿಮ್ ಮಗಳು. ಈ ಆಫೀಸಲ್ಲಿ ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಫ್ರೀಡಮ್ ಇಲ್ವಾ ನಂಗೆ? ಅಕೌಂಟ್ ಸೆಕ್ಷನ್ನ ಮೂರ್ತಿನೇ ನೋಡ್ಕೊಳ್ಳೋದು ಬಹುಶಃ ಸೆಕ್ಯೂರಿಟಿ ಪರ್ಪಸ್ಗೆ ಹಾಗೆ ಹೇಳಿರ್ತಾನೆ ಅಷ್ಟೇ ಕದಾ. ಅದನ್ನ ನಾನ್ ಚೆಕ್ ಮಾಡಿದ್ರೆ ಏನ್ ತಪ್ಪು? ತಪ್ಪೇನೂ ಇಲ್ಲ. ಆದರೆ ಮೂರ್ತಿ ಚೆಕ್ ಮಾಡಿರೋ ಫೈಲ್ಗಳನ್ನ ಇದುವರೆಗೂ ಇನ್ನೊಂದ್ಸಲ ಚೆಕ್ ಮಾಡೋ ಅಂಥ ಪ್ರಮೇಯ ಇವತ್ತವರೆಗೂ ಯಾವತ್ತೂ ಬಂದಿಲ್ಲ. ನೀನು ಸುಮ್ಮನೆ ಸಿಟ್ ಮಾಡ್ಕೊಳ್ತಾ ಇದೀಯಾ ಅಷ್ಟೇ. ಸರಿಯಪ್ಪ, ನಾನ್ ಬಲವಂತ ಮಾಡ್ದೆ ಅನ್ನೋ ಕಾರಣಕ್ಕೆ ಆಫೀಸಿಗೆ ಬರೋದಕ್ಕೆ ಹೇಳಿದ್ರಿ. ಆದ್ರೆ ಈ ಆಫೀಸಲ್ಲಿ ನಾನೇನು ಕೆಲಸ ಮಾಡಬಾರ್ದು ಅಲ್ವಾ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ಸುಮ್ಮನೆ ಬಂದು ಕೂತಿದ್ದು ಹೋಗ್ತೀನಿ ಅಷ್ಟೇ ತಾನೇ ನಾನು ಮಾಡ್ಬೇಕಾಗಿರೋದು. ಹಮ್ಲಾ, ರಿಲ್ಯಾಕ್ಸ್. ಸುಮ್ಮನೆ ಏನೇನೋ ಕಲ್ಪನೆ ಮಾಡಿಕೊಂಡು ಮನಸ್ಸನ್ನ ಹಾಳು ಮಾಡ್ಕೋಬೇಡ. ಆರಾಮಾಗಿರು. ಆರಾಮಾಗಿರು ಅಂದ್ರೆ ಎಷ್ಟು ದಿನ? ನನ್ನ ಲೈಫಿಗೆ ಒಂದು ಪರ್ಪಸ್ ಇದೆ ಅಂತ ಅನ್ನಿಸ್ತಾನೆ ಇಲ್ಲಪ್ಪ. ನಾನು ಏನಾದ್ರೂ ಕಲ್ತ್ಕೋತೀನಿ, ಮೂರ್ತಿ ಅಂಕಲ್ ಅಕೌಂಟ್ ಸ್ಕಿಲ್ಸ್ನ ಅಡ್ಯಾಪ್ಟ್ ಮಾಡ್ಕೋತೀನಿ. ತಪ್ಪಾ? ಇಲ್ಲ, ತಪ್ಪೇನೂ ಇಲ್ಲ. ಆದರೆ ಅದು ಹಾಗಲ್ಲ ಮಗಳೇ. ಅಪ್ಪ, ಈಗೇನು ನನಗೆ ಅಕೌಂಟ್ ಡೀಟೇಲ್ಸ್ ಕೊಡಿಸ್ತಿರೋ ಇಲ್ವೋ? ಏಯ್
ನೋಡ್ತೇನೆ ನಿನ್ ಮಗಳನ್ನ ಎಲ್ಲನ್ನು ಸರ್ವ ನಾಶ ಮಾಡ್ಬಿಟ್ಲು. ಅದ್ರಲ್ಲಿ ಅವಳು ತಪ್ಪೇನಿಲ್ಲ ರೀ. ಅವಳ್ದೇನು ತಪ್ಪಿಲ್ವಾ? ಇಷ್ಟೆಲ್ಲ ಆಗೋದಕ್ ಕಾರಣನೇ ಇವಳು. ಅನಿಷ್ಟ ಮನೇಲೆ ಉಳ್ಕೊಂಡ್ಲು. ಮನೆಗ್ ಬಂದ್ ಮಹಾಲಕ್ಷ್ಮಿ ಮನೆ ಬಿಟ್ಟು ಆಚೆ ಹೋದ್ಲು. ಯಾಕ್ರಿ ಹಾಗೆಲ್ಲ ಹೇಳ್ತೀರಾ? ಲೇ, ಈ ರಾಜ್ ಜೊತೆ ಸೇರ್ಕೊಂಡು ನನಗೆ ಮಂಗ್ನಮ ಹಾಕ್ಬಿಟ್ಲಲ್ಲ ಇವಳು. ಮಹೇಶ್ ಸರ್, ಇವ್ರಿಗೇನು ಹೇಳಕ್ ಹೋಗ್ಬೇಡಿ, ಇದನ್ನೆಲ್ಲ ಮಾಡಿದ್ದು ನಾನು. ಹೌದಪ್ಪ, ಹೌದು ರಾಜಲಕ್ಷ್ಮಿ. ಮದುವೆ ಕಂಟ್ರಾಕ್ಟ್ರು ಅಂತ ನಂಬಿ ನಾನ್ ಕೆಲ್ಸ ಕೊಟ್ನಲ್ಲ, ನನ್ನ ಮೆಟ್ ತಗೊಂಡ್ ನಾನ್ ಹುಡ್ಕೋಬೇಕು. ರಾಜಲಕ್ಷ್ಮಿ ರಾಜಲಕ್ಷ್ಮಿ ಅಂತ ಪ್ರೀತಿಯಿಂದ ಕರಿತಾ ಇದ್ನಲ್ಲ. ದುಡ್ಡಿಗೋಸ್ಕರ ಆತರ ಮದ್ವೆ ಮಾಡಬಾರ್ದಲ್ಲ ಸರ್. 1 ಲಕ್ಷ್ಮಿನ ಮನೆಯಿಂದ ವಾಪಸ್ ಹೋಗೋ ತರ ಮಾಡಿರೋ ದರಿದ್ರ ನೀನು. ದುಡ್ಡಿನ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡ್ಬೇಡ. ಇಂಥ ದೊಡ್ಡ ಪ್ಲಾನು ನೀನ್ ಒಬ್ನೇ ಮಾಡಕ್ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ ಜೊತೆ ಇವಳು ಸೇರ್ಕೊಂಡಿದ್ದಾಳೆ ಅಂತಾನೂ ಗೊತ್ತು. ಈ ವಿಷಯದ ಬಗ್ಗೆ ಆರಾಧನವ್ರಿಗೆ ಗೊತ್ತೇ ಇರಲಿಲ್ಲ ಸರ್. ಕಂಡಿದ್ದೀನಿ, ಕೂತ್ಕೊಳ್ಳಲೇ. ನಿಜ ಹೇಳ್ತೀನಿ ಮಹೇಶ್ ಸರ್, ನಿನ್ನೆ ನಾನು ಹೇಳೋರ್ಗೂ ಆರಾಧನವ್ರಿಗೆ ಇದ್ರ ಬಗ್ಗೆ ಸಣ್ಣ ಕ್ಲೂ ಕೂಡ ಇರಲಿಲ್ಲ. ನನ್ನ ವಿಷಯ ಗೊತ್ತಾದ್ಮೇಲೆ ಆದ್ರೂ ಬಂದಿವಳು ನನ್ನ ಹತ್ರ ಹೇಳ್ಬೋದಾಗಿತ್ತು ತಾನೇ. ಯಾಕೆ ಹೇಳಿಲ್ಲ? ಇದ್ರಲ್ಲೇ ಗೊತ್ತಾಗುತ್ತೆ ನೀವಿಬ್ರು ಸೇರ್ಕೊಂಡೇ ಪ್ಲಾನ್ ಮಾಡಿರೋದು ಅಂತ. ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದೇನು, ಫಲಾವಿಷ್ಟ ಅಂತ ಅವಳು ನಿನಗೆ ತಂದ್ಕೊಡೋದೇನು? ಏ ರೇವತಿ, ಪಲಾವ್ ತಗೊಂಡೋಗಿ ಕೊಟ್ಟಿದ್ದು ಇವನಿಗೆ ತಾನೇ? ಇದೆಲ್ಲ ನನಗೆ ಗೊತ್ತೇ ಆಗಲ್ಲ ಅನ್ಕೊಂಡಿದ್ದೀರಾ? ಏನೇನೋ ಹೇಳ್ಬಿಡಿ ಮಹೇಶ್ ಸರ್. ಅಮ್ಮ ಕೊಟ್ಬಾ ಅಂದ್ರು ಅದಕ್ಕೆ ಕೊಟ್ಟೆ. ನಿನ್ನೆ ರಾತ್ರಿ ಇಬ್ರು ಒಟ್ಟಿಗೆ ಎಲ್ಲಿಂದಾನೋ ಬಂದ್ರಿ? ಎಲ್ಲಿಗೋಗಿದ್ರಿ? ಇದನ್ನು ನಿಮ್ಮಮ್ಮನೇ ಹೇಳ್ಕೊಟ್ಟಿದ್ದ? ಏನೇ ಏನೇ ಇವ್ರು ಹೇಳ್ತಿರೋದು? ಅಮ್ಮ ಮಹೇಶ್ ಸರ್ ಹೇಳೋ ತರ ಏನು ಇಲ್ಲ. ಇವ್ರ ಹತ್ರ ರೂಢಾಗಿ ನಡ್ಕೊಂಡಿದ್ನಲ್ಲ, ಅದಕ್ಕೆ ಸಾರಿ ಕೇಳಕ್ ಹೋಗಿದ್ದೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಾಟಕ, ಅದು ಈ ಹುಡುಗಂಗೋಸ್ಕರ. ಚೆನ್ನಾಗಿದೆ, ಬಹಳ ಸಖತ್ತಾಗಿದೆ, ಎಕ್ಸ್ಟ್ರಾರ್ಡಿನರಿ. ಕಟ್ಕೊಳ್ಳೋ ಗಂಡನ ಮೇಲೆ ಇಲ್ದೇ ಇರೋ ಕಾಳಜಿ ಇವನ್ ಮೇಲೆ ಯಾಕೆ? ಇವ್ರು ನನ್ ಫ್ರೆಂಡು. ಈ ವಯಸ್ಸಲ್ಲಿ ಫ್ರೆಂಡು ಅಂತ ಅನ್ಕೊಂಡೆ. ರೀ, ತಪ್ಪಾಗಿ ಮಾತಾಡ್ಬೇಡಿ. ಉರಿತದಲ್ಲ, ನನಗೂ ಹಂಗೆ ಆಗಿದ್ದು. ಇಂಥವ್ರನ್ನೆಲ್ಲ ಅದೆಷ್ಟು ಜನ ನೋಡಿಲ್ಲ. ಇವಳು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡಿರೋ ನನ್ನ ಬಗ್ಗೆ ಯೋಚನೆ ಮಾಡಿದೆ, ಇಂಥವೆಲ್ಲ ಮಾಡಿದಾಳಲ್ಲ, ನಾಚಿಕೆ ಆಗಲ್ವಾ ಇವಳಿಗೆ? ಬೀದಿಲ್ ನಿನ್ ಜಗಳ ಯಾಕ್ರಿ? ಬನ್ರಿ ಒಳಗಡೆ ಹೋಗೋಣ. ಯಾಕೆ? ಇಲ್ಲೇ ನಡೀಲಿ ಬಿಡು. ಈ ವಟಾರದವ್ರ ಆಳ್ಬುದ್ಧಿ ನನಗೆ ಗೊತ್ತಿಲ್ವಾ? ಬೇರೆ ಮನೆಗೆ ಬೆಂಕಿ ಬಿದ್ರೆ ಅದ್ರಲ್ಲಿ ಬೀಡಿ ಹಚ್ಚಿ ಮಜಾ ನೋಡೋ ಜನಗಳಿವ್ರು. ಇವರು ಇದ್ರಲ್ಲಿ ಶಾಮೀಲಾಗಿದ್ರಂತ ನಂಗೆ ಚೆನ್ನಾಗಿ ಗೊತ್ತು. ಇವ್ರ ಮುಂದೆನೆ ಎಲ್ಲ ಪಂಚಾಯತಿ ನಡೀಲಿ. ನಿನ್ ಜೊತೆ ಇವಳ ಮನೆ ಕರ್ಕ ಬಂದಲ್ಲ, ಅವತ್ತಿಂದ ಇವತ್ತಿನವರೆಗೂ ಕಷ್ಟನೇ ಒಕ್ಕರ್ಸ್ಕೊಂಡಿದೆ. ಆದ್ರೂ ಪಾಪ ಮದುವೆ ಮಾಡಿ ಜೀವನ ಕಟ್ಕೊಡೋಣ ಅಂದ್ರೆ ಅದನ್ನು ಹಾಳು ಮಾಡಿದ್ಲು. ಎಲ್ರ ಮುಂದೆ ನನ್ನ ಮಾನ ಮರ್ಯಾದಿನ ಹರಾಜ್ ಹಾಕ್ಬಿಟ್ಲು. ಒಳ್ಳೆತನಕ್ಕೆ ಈಗಿನ ಕಾಲದಲ್ಲಿ ಬೆಲೆನೇ ಇಲ್ಲ ಅಂತ ಚೆನ್ನಾಗಿ ಗೊತ್ತಾಗೋಯ್ತು. ಇಷ್ಟೆಲ್ಲ ಆಗಿದ್ದು ನಿನ್ನಿಂದ. ಮೊದ್ಲು ನಿನಗೆ 2 ಹೊಡಿಬೇಕು. ಮಹೇಶ್ ಸರ್, ಇಳಿಸಿ ಕೈನ. ಒಂದೇ ಒಂದೇಟ್ ಹೊಡೆದ್ರು ನಾನ್ ಸುಮ್ನೆ ಇರಲ್ಲ.